ಸ್ನೇಹಿತರೆ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ನಿನ್ನೆ ಒಂದು ಸ್ಟೋರಿಯನ್ನು ಮಾಡಿದ್ವಿ, ಫಾಲೋ ಅಪ್ ಸ್ಟೋರಿ ಆಗಿತ್ತು. ಅದು ನಾವು ಭಾಳ ಆಸೆ ಇಟ್ಕೊಂಡು ಮಾಡಿದಂಥ ಸ್ಟೋರಿ, ಒಂದು ಬಡ ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡಿದಂಥ ಸ್ಟೋರಿ. ಆದರೆ ಆ ಹೆಲ್ಪ್ ಅನ್ನುವಂಥ ನೆಪದಲ್ಲಿ ಒಬ್ಬ ಕಿಡಿಗೇಡಿ ಅವರ ಅಕೌಂಟಿಂದಲೇ ಹಣವನ್ನು ಲಪಟಾಯಿಸ್ತಾನೆ. ಇದು ಗೊತ್ತಾದ ನಂತರ ನಾವು ಅವರ ಮನೆಗೆ ತೆರಳಿದ್ವಿ. ಏನು ಎತ್ತ ಅಂತ ವಿಚಾರಣೆಯನ್ನು ಮಾಡಿದ್ವಿ. ಸುಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅನ್ನೋದು ಕೂಡ ಗೊತ್ತಾಯಿತು ನಮಗೆ. ಅದರ ಪ್ರತಿಯನ್ನು ಕೂಡ ಓದಿದ್ವಿ. ದೂರಿನ ಪ್ರಕಾರ ಅದರಲ್ಲಿ ಇರುವಂಥ ಅಂಶವನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಆ ಮನೆಯವರು ಮಾತಾಡ್ತಾ ನಮ್ಮ ಜೊತೆ ಹೇಳಿದ್ದು ಏನಂತ ಹೇಳಿದ್ರೆ, ಅಶೋಕ್ ಕುಮಾರ್ ರೈ ಅವರ ಹೆಸರನ್ನು ಹೇಳಿ ಪುತ್ತೂರಿನ ಶಾಸಕರು, ಜನಪ್ರಿಯ ಶಾಸಕರು, ಎಷ್ಟೋ ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ರೈ ಎಸ್ಟೇಟ್ ಮೂಲಕ ಹಲವಾರು ಬಡವರಿಗೆ ದಾನವನ್ನು ಮಾಡಿದಂತಹ ಅಶೋಕ್ ರೈ ಅವರ ಹೆಸರಲ್ಲಿ ಒಬ್ಬರು ಧೋಖಾ ಮಾಡಿದ್ದಾರೆ, ಹಣವನ್ನು ತಗೊಂಡಿದ್ದಾರೆ. ಅದು ಕೂಡ ಯಾರು? ಕ್ಯಾನ್ಸರ್ ಪೀಡಿತ 4ನೇ ಸ್ಟೇಜಿನಲ್ಲಿ ಇರುವಂತಹ ಒಂದು ಕುಟುಂಬದಿಂದ ಹಣವನ್ನು ದೋಚಿದ್ದಾರೆ ಅಂತ ಕೇಳುವಾಗ ಎಂಥವ್ರಿಗೆ ಕೂಡ ಬೇಸರ ಆಗುತ್ತೆ. ಯಾಕೆಂದರೆ ಅವರಲ್ಲಿ ₹1 ಕೂಡ ಹಣ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡಿ, ನೀವು ಬನ್ನಿ ಸರ್, ನಮ್ಮದೊಂದು ವಿಡಿಯೋ ಮಾಡಿ ಕೊಡ್ಬೋದಾ, 4ನೇ ಹಂತದಲ್ಲಿದ್ದಾರೆ, ಗಂಡ ಸಾವು ಬದುಕಿನ ನಡುವೆ ಇದ್ದಾರೆ, ಅವರು ಓಡಾಡ್ತಾರೆ ಆಚೆ ಈಚೆ, ಆದರೆ ಅವರ ದೇಹದೊಳಗೆ ಅನಾರೋಗ್ಯ ಇರುವಂಥದ್ದು ಯಾರಿಗೂ ಕಾಣೋದಿಲ್ಲ. ವೈದ್ಯರ ವರದಿ ಪ್ರಕಾರ 4ನೇ ಸ್ಟೇಜ್ನಲ್ಲಿರುವಂತಹ ಈ ಕ್ಯಾನ್ಸರ್ನಿಂದ, ಲಿವರ್ ಕ್ಯಾನ್ಸರು, ಅವರು ಹೇಗಾದರೂ ಮಾಡಿ ನೀವು ಅವರ ಚಿಕಿತ್ಸೆಗೊಂದು ಹೆಲ್ಪ್ ಮಾಡಿ ಅಂತ ನಮ್ಮ ಜೊತೆ ಕೇಳ್ಕೊಂಡದ. ನಾವು ನ್ಯೂಸ್ ನಾಟ್ ಔಟ್ ಕಡೆಯಿಂದ ಅವ್ರ ಮನೆಗೆ ಹೋಗಿ ಅಲ್ಲಿ ವಿಡಿಯೋವನ್ನು ಮಾಡಿ ಅವರ ಅಕೌಂಟ್ ನಂಬರ್ಗಳನ್ನು ಕೊಟ್ಟು, ಅವರ ಗೂಗಲ್ ಪೇ, ಫೋನ್ಪೇ ನಂಬರ್ಗಳನ್ನು ಕೊಟ್ಟು ಆ ಕುಟುಂಬಕ್ಕೆ ಹೆಲ್ಪ್ ಮಾಡುವಂತಹ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದ್ವಿ. ಅದೇ ಪ್ರಕಾರ ವಿಡಿಯೋ ಹೋಗ್ತಾ ಇದ್ದಂತೆ ಅವರ ಖಾತೆಗೆ ಪತ್ನಿ ಪುಷ್ಪಾವತಿ ಹಾಗೂ ಆ ಪೇಷಂಟ್ ಆಗಿರುವಂತಹ ಗಣೇಶ್ ಅವರ ಅಕೌಂಟ್ಗಳಿಗೆ ತಲಾ ಹಣ ಹೋಗ್ತಾ ಇತ್ತು, ₹100-250. ಹಾಗೆ ಹೋಗಿ ನಮ್ಮ ಒಂದು ವೀಕ್ಷಕರು ಕೊಟ್ಟಂಥ ಮೊತ್ತ 57,000 ಆಗಿತ್ತು. ಅದು ನಿನ್ನೆ ಅಷ್ಟೊತ್ತಿಗೆ. ಆ ಟೈಮ್ನಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಫೋನ್ ಮಾಡಿಬಿಟ್ಟು ಅಶೋಕ್ ರೈ ಅವರ ಹೆಸರನ್ನು ಬಳಸಿ ಅವರು 3 ಲಕ್ಷ ನಿಮಗೆ ಕೊಡಲಿಕ್ಕೆ ಹೇಳಿದ್ದಾರೆ, ನಿಮ್ಮ ಮನೆಯ ಪರಿಸ್ಥಿತಿ ಕಂಡು ಅವರಿಗೆ ತುಂಬ ಬೇಸರ ಆಗಿದೆ, ಹಾಗೆ 3 ಲಕ್ಷ ನೀವು ಹಣವನ್ನು ಕೊಡಬೇಕು ಅಂತ ಆದರೆ ಒಂದು ಸಣ್ಣ ಟ್ಯಾಕ್ಸ್ ಕೊಡಲಿಕ್ಕಿರುತ್ತೆ, ನೀವು ಆ ಟ್ಯಾಕ್ಸ್ ಹಣವನ್ನು ನನಗೆ ಪೇಮೆಂಟ್ ಮಾಡಿ, ಆನಂತರ ನಾನು ನಿಮಗೆ 3 ಲಕ್ಷ ಕೊಡ್ತೇನೆ ಅಂತ ಅನ್ನೋನ್ ನಂಬರಿಂದ, ಅದು ಮಂತ್ರಾಲಯದಂತಹ ಹೆಸರು, ಬೇರೆ ಅವನು ಹೇಳಿದ್ದಾನೆ ಮಂತ್ರಾಲಯದಿಂದ ನಾವು ಫೋನ್ ಮಾಡ್ತಾ ಇದ್ದೀವಿ ಅಂತೇಳಿ ಅದರ ಹೆಸರು ಬಳಸ್ಕೊಂಡು ಅವನ ಕಾಂಟ್ಯಾಕ್ಟ್ ನಂಬರಲ್ಲೂ ಕೂಡ ಮಂತ್ರಾಲಯ ಅಂತೇಳಿ ಹಾಕಿ ಇವ್ರಿಗೆ ಕಾಲ್ ಬರುವಾಗ ಮಂತ್ರಾಲಯ ಅಂತಲೇ ಬರ್ತಾ ಇತ್ತು. ಇವರು ಅದನ್ನು ನಂಬಿದರು. ಕೇಸ್ ನಾವು ಅವ್ರಿಗೆ ಹೋಗಿ ಹೇಳಿದ್ವಿ, ನೀವು ಯಾಕೆ ಅದನ್ನು ನಂಬಿದ್ರಿ, ಹಿಂಗೆ ಅವರಿಗೆ ಅಕೌಂಟಿಗೆ ದುಡ್ಡು ಹಾಕಿದ್ರಿ, ಅಟ್ಲೀಸ್ಟ್ ನಮಗಾದರೂ ಒಂದು ಫೋನ್ ಮಾಡಿ ಕೇಳಿಕೊಂಡಿದ್ರೆ ನಾವು ಹೇಳ್ತಿದ್ವಿ, ಖಂಡಿತವಾಗಿ ನೀವು ಅದಕ್ಕೆ ಅಕೌಂಟಿಗೆ ಹಣವನ್ನು ಹಾಕಬೇಡಿ ಅಂತ ನಾವು ಹೇಳ್ತಿದ್ವಿ. ಆದರೆ ಇಲ್ಲ ಸರ್, ನಮಗೆ ಅಶೋಕ್ ರೈ ಅವರ ಹೆಸರು ಹೇಳಿದ ಮೇಲೆ ನಾವು ಅದನ್ನು ನಂಬಿದ್ವಿ, ನಮಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದರು. ಇಂತಹ ಇನ್ನೋಸೆಂಟ್ಸು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಈ ಥರ ಮೋಸ ಮಾಡೋರು ಕೂಡ ಇರ್ತಾರೆ. ಹಾಗಾಗಿ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಈ ಒಂದು ವಿಚಾರ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿಯಾಗಿದ್ದು ಅಶೋಕ್ ರೈ ಅವರ ನಡವಳಿಕೆ. ಯಾಕಂದರೆ ಅವರು ಸುಳ್ಯ ಶಾಸಕರಲ್ಲ, ಅವರು ಪುತ್ತೂರು ಶಾಸಕರು. ಪುತ್ತೂರು ಶಾಸಕರಾಗಿ ಸುಳ್ಯದಲ್ಲಿ ಹೆಲ್ಪ್ ಮಾಡಬೇಕು ಅಂತ ಏನೂ ಇಲ್ಲ, ಇಲ್ಲಿಯ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಏನು ಅವರಿಗೆ ಇಲ್ಲ. ಆದರೆ ಮಾನವೀಯತೆಯನ್ನು ಮೀರಿ ಅವರು ನಡ್ಕೊಂಡಂತಹ ರೀತಿ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ನಾವು ಬಯಸ್ತೀವಿ ನಮ್ಮ ಶಾಸಕರು ನಮಗೆ ಹೆಲ್ಪ್ ಮಾಡಬೇಕು, ಕಷ್ಟದಲ್ಲಿರುವಾಗ, ನಮಗೆ ಸಂಕಷ್ಟದಲ್ಲಿರುವಾಗ ಅಟ್ಲೀಸ್ಟ್ ನಮಗೆ ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಯಾಕಂದರೆ ಶಾಸಕರು ಅಂತ ಹೇಳಿದ ಮೇಲೆ ಅಷ್ಟು ಪವರ್ ಇರುತ್ತೆ, ಒಂದು ತಾಲೂಕಿನ ನಿಯಂತ್ರಣ ಮಾಡುವಂತಹ ಪವರ್ ಇರುತ್ತೆ. ಯಾವ ಕ್ಷಣದಲ್ಲಿ ಎಲ್ಲಿಂದ ಬೇಕಾದರೂ ಅವರಿಗೆ ಸೋರ್ಸನ್ನು ಕ್ರಿಯೇಟ್ ಮಾಡುವಂತಹ ಪವರ್ ಅವರ ಹತ್ರ ಇದೇ ಇರುತ್ತೆ. ಆದರೆ ಪುತ್ತೂರಿನ ಶಾಸಕರು ಸುಳ್ಯಕ್ಕೆ ಮಿಡಿದಂತಹ ರೀತಿ, ಸುಳ್ಯದಲ್ಲಿ ತೋರಿದಂತಹ ಪ್ರೀತಿ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಆ ಮೆಚ್ಚುಗೆಗೆ ಅಶೋಕ್ ಕುಮಾರ್ ರೈ ಅರ್ಹರು. ಇದು ಯಾವುದೋ ಒಂದು ಕಾರಣಕ್ಕೆ ಅವರನ್ನು ಹೊಗಳಬೇಕು ಅನ್ನುವಂಥದ್ದು ಹೊಗಳೋದಲ್ಲ, ಅಥವಾ ನಾವು ಯಾವುದೋ ಪಕ್ಷದ ಪರವಾಗಿಯೂ ಅಲ್ಲ, ಯಾವುದೋ ಒಂದು ಪಕ್ಷದ ಪರವಾಗಿದ್ದು ಮಾತನಾಡುವುದಿಲ್ಲ. ಒಂದು ವ್ಯಕ್ತಿಯ ಪರವಾಗಿದ್ದು ಅವರ ಮನಸ್ಸಿನ ಹಿಂದೆ ಇದ್ದು ಅವರು ಮಾಡುವ ಕೆಲಸದ ಹಿಂದೆ ಇದ್ದು ನಾವು ಮಾತಾಡುವಂಥದ್ದು. ಅದು ಪ್ರತಿಯೊಬ್ಬರು ಮಾತಾಡಲು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಅದನ್ನು ಮಾತಾಡಲೇಬೇಕು ಒಳ್ಳೆ ಕೆಲಸಗಳನ್ನು ಮಾಡಿದಾಗ. ಯಾಕೆಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡುವಾಗ ಅವ್ರನ್ನ ಮೆಚ್ಚುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ದೇವರು ಮೆಚ್ಚಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಅಶೋಕ್ ರೈ ಅವರು ಈ ವಿಚಾರ ತಿಳಿದ ತಕ್ಷಣ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗತ್ತೆ ಅಂತೇಳಿ. ಅವರು ಅವರ PA ಕೈಯಿಂದ ಕಾಲ್ ಮಾಡಿಸಿ ಸ್ವತಃ ನನ್ನ ಜೊತೆಗೆ ಮಾತಾಡಿ ಯಾವ ಕುಟುಂಬ ಏನಾಯಿತು
ಅಂತ ಅವರು ಹೇಳಿದರು. ಆ ಮೂಲಕ ಅವರು ಹೇಳಿದ ಮಾತನ್ನು ಮತ್ತು ಅವ್ರು ಹೇಳಿದರು, ಅವರಿಗೆ ನನ್ನ ಹೆಸರು ಹೇಳಿ ಹೋಯ್ತು ಅಂತಾದರೆ ನಿಜಕ್ಕೂ ಕೂಡ ನನಗೆ ಬೇಸರ. ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರೋ ಯಾರ ವ್ಯಕ್ತಿ ಆಗಿರಲಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವನ ನಂಬರು ಇದನ್ನೆಲ್ಲ ಪೊಲೀಸರಿಗೆ ಟ್ರೇಸ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಪೊಲೀಸರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರೆ. ಆದರೆ ನನ್ನ ಹೆಸರಲ್ಲಿ ಮಹಿಳೆಗೆ ಏನು ಅನ್ಯಾಯ ಆಗಿದೆ ಆ ಅಮೌಂಟನ್ನು ನಾನು ಅವರಿಗೆ ತಲುಪಿಸ್ತೇನೆ. ಅದು ಅಶೋಕ್ ರೈ ಅವರು ಅಷ್ಟು ಮಾತನ್ನು ನಮ್ಮ ಜೊತೆ ಹೇಳಿ, ಆ ಒಂದು ವಿಚಾರವನ್ನು ನನ್ನ ಜೊತೆ ಹೇಳಿ ಅವರು ಕರೆಯನ್ನು ಕಟ್ ಮಾಡಿದರು. ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಕಳಿಸಿದರು. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ. ಆ ವಿಚಾರ ಏನು ಅನ್ನೋದನ್ನು ವಿಡಿಯೋವನ್ನು ನೋಡಿ. ಸುಳ್ಯದ ನಿವಾಸಿ ಗಣೇಶ್ ಎಂಬುವರು ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅವರಿಗೆ ಸಹಾಯಧನ ಮಾಡ್ಲಿಕ್ಕಾಗಿ ಮಾಧ್ಯಮದ ಮಿತ್ರರು ನ್ಯೂಸ್ ನಾಟ್ಔಟ್ ಅನ್ನೋರು ಒಂದು ಮಾಧ್ಯಮದಲ್ಲಿ ಕ್ಯಾನ್ಸರ್ ನ ವಿಷಯವಾಗಿ ಸಹಾಯಧನಕ್ಕಾಗಿ ಒಂದು ಎಪಿಸೋಡ್ ಅನ್ನು ಮಾಡಿಬಿಟ್ಟಿದ್ರು. ಬೇರೆ ಬೇರೆ ಕಡೆಯಿಂದ ಅವರಿಗೆ ಸ್ವಲ್ಪ ಸಹಾಯಧನಗಳು ಬಂದಿತ್ತು. ಆಗ ಅವರ ಹೆಂಡತಿಗೆ ನನ್ನ ಹೆಸರಿನಲ್ಲಿ, ಅಶೋಕ್ ಕುಮಾರ್ ಅವರ ಹೆಸರಿನಲ್ಲಿ ಫೋನ್ ಮಾಡಿ ಅದಕ್ಕೆ ಟ್ಯಾಕ್ಸ್ ಕಟ್ಲಿಕ್ಕಿದೆ, ಅವ್ರು 3 ಲಕ್ಷ ಕೊಡ್ಲಿಕ್ಕೆ ಹೇಳಿದ್ದಾರೆ, ಟ್ಯಾಕ್ಸ್ ಕಟ್ಲಿಕ್ಕಿದೆ ಅಂತ ಹೇಳಿ ಅವರಿಗೆ ದಾನಿಗಳಿಂದ ಬಂದಂತ ಸುಮಾರು 22,500 ರೂಪಾಯಿಗಳನ್ನು ಅವರು ಕಬಳಿಸುವಂತ ಕೆಲಸವನ್ನು ಯಾರೋ ಒಬ್ರು ಮಾಡಿದ್ದಾರೆ. ಇದರ ಬಗ್ಗೆ ಈಗಲೇ ಸುಳ್ಯದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅವರು ಅದನ್ನು ಕೂಡ ಪ್ರಸಾರ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ. ನಾನು ಇವತ್ತು ಈ ಮಾಧ್ಯಮದವರ ಮುಖಾಂತರ ಅವರ ಹೆಂಡತಿಯನ್ನು ಸಂಪರ್ಕ ಮಾಡಿ, ಅವರಿಗೆ ಫೋನಿನಲ್ಲಿ ಸಂಪರ್ಕ ಮಾಡಿ ಅವರಿಗೆ 30,000 ರೂಪಾಯಿಗಳನ್ನು ಕೊಡುವ ಭರವಸೆಯನ್ನು ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಹೆಸರಿಗೆ ಗೌರವ ಕೊಟ್ಟು ಗೊತ್ತಿಲ್ಲದೆ ಆ ಕಷ್ಟದಲ್ಲಿರುವಂತಹ ಮಹಿಳೆ ಅವರ ಕೈಯಲ್ಲಿದ್ದಂತ 22,500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇಂದ ನನಗೆ ನೋವಾಗಿದೆ. ಯಾರು ಕೂಡ ಸಾರ್ವಜನಿಕರು ಈ ರೀತಿ ಕರೆಗಳು ಬಂದರೆ ಅದಕ್ಕೆ ಹೋಗ್ಬಿಟ್ಟಬಾರದು. ಅವರಿಗೆ ಹೋಗಿರುವಂತ ಹಣ ಏನು ನಷ್ಟ ಆಗಿದೆ ಅದಕ್ಕೆ ಸ್ವಲ್ಪ ಸೇರಿಸಿ 30,000 ರೂಪಾಯಿಯನ್ನು ಅವರಿಗೆ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವರ ಅಕೌಂಟ್ಗೆ ಈ ಹಣವನ್ನು ಟ್ರಾನ್ಸ್ಫರ್ ಮಾಡುವ ಕೆಲಸವನ್ನು ಮಾಡ್ತೀನಿ.